ಸಿಜೆ ರಾಯ್ ಆತ್ಮಹತ್ಯೆಯೋ ವ್ಯವಸ್ಥಿತ ಎಸ್ಐಟಿ ಕೈಗೆ ಸಿಕ್ಕ ಆ ರಹಸ್ಯ ಡೈರಿಯಲ್ಲಿ ಏನಿತ್ತು? ಒಂದೇ ಒಂದು ಫೋನ್ ಕರೆ, ಎಲ್ಲವೂ ಬಯಲಾಯಿತು. ಕೇರಳಕ್ಕೆ ಎಂಟ್ರಿ ಕೊಟ್ಟ ಎಸ್ಐಟಿ, ಶಾಕಿಂಗ್ ಮಾಹಿತಿ ಬಹಿರಂಗ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲೊಂದು ಐಷಾರಾಮಿ ಕಚೇರಿ. ಅದು ದಕ್ಷಿಣ ಭಾರತದ ಪ್ರಖ್ಯಾತ ರಿಯಲ್ ಎಸ್ಟೇಟ್ ಕಂಪನಿ ಕಾನ್ಫಿಡೆಂಟ್ ಗ್ರೂಪ್ನ ಹೆಡ್ ಆಫೀಸ್ ತುಂಬಾ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ತೀವ್ರ ವಿಚಾರಣೆ ನಡೀತಾ ಇದೆ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಎದ್ದು ಪಕ್ಕದ ಕ್ಯಾಬಿನ್ಗೆ ಹೋಗ್ತಾನೆ. ಮರುಕ್ಷಣವೇ ಢಮಾರ್ ಅನ್ನೋ ಶಬ್ದ. ಒಳಗೆ ಹೋಗಿ ನೋಡಿದ್ರೆ ಕೋಟಿ ಸಾಮ್ರಾಜ್ಯದ ಒಡೆಯ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಸಿಜೆ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅವರ ಎದೆಯ ಎಡಭಾಗವನ್ನ ಸೀಳಿಕೊಂಡು ಹೋದ ಬುಲೆಟ್ ಅವರ ಹೃದಯವನ್ನೆಲ್ಲ, ಇಡೀ ಉದ್ಯಮವನ್ನೆಲ್ಲ ನಡುಗಿಸಿತ್ತು. ಇದು ಕೇವಲ ಆತ್ಮಹತ್ಯೆಯ ಅಥವಾ ವ್ಯವಸ್ಥಿತ ಒತ್ತಡದ ಬಲಿಯ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇಲ್ಲಿ ಮೂಡುವಂತಹ ಪ್ರಶ್ನೆ, ಐಟಿ ಅಧಿಕಾರಿಗಳ ಸರ್ಪಗಾವಲಿನಲ್ಲಿ ಅವರದ್ದೇ ಗನ್ ಅವರ ಕೈಗೆ ಸಿಕ್ಕಿದ್ದು ಹೇಗೆ? ಇದನ್ನೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಐಟಿ ಕಸ್ಟಡಿಯಲ್ಲಿದ್ದಾಗ ಮಾನಿಟರಿಂಗ್ನಲ್ಲಿ ಇರಬೇಕಾಗಿತ್ತು. ಅವರು ಬೇರೆ ರೂಮ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದ್ದು ಹೇಗೆ? ಹೀಗಂತ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕೇವಲ ನಿರ್ಲಕ್ಷ್ಯವೋ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಇಲ್ಲಿ ಅವರು ಕೇಳ್ತಾ ಇರುವಂತಹ ಪ್ರಮುಖವಾಗಿರುವಂತಹದ್ದು 3 ಪ್ರಶ್ನೆಗಳು. ಈಗ ಒಬ್ಬ ಐಟಿ ಅಧಿಕಾರಿ ಅಥವಾ ಐಟಿ ರೇಡ್ ನಡೆದಾಗ ಆ ವ್ಯಕ್ತಿ ಮಾನಿಟರಿಂಗ್ ಅಲ್ಲಿರಬೇಕು. ಅಂದರೆ ಅವರ ಚಲನವಲನದ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿರಬೇಕು. ಅವರು ಎಲ್ಲೂ ಕೂಡ ಹೋಗದಂಗೆ ಇವರು ನೋಡ್ಕೊಳ್ಬೇಕು. ಪ್ರಶ್ನೆ ನಂಬರ್ 2, ಒಬ್ಬಂಟಿಯಾಗಿ ನೀವು ಯಾರ ಮೇಲೆ ರೇಡ್ ಮಾಡಿದ್ರಲ್ಲ ಆತನನ್ನ ಒಬ್ಬಂಟಿಯಾಗಿ ಬಿಡೋ ಹಾಗಿಲ್ಲ. ಅವನೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಅಥವಾ ತಪ್ಪಿಸ್ಕೊಂಡು ಹೋಗಬಹುದು ಅಥವಾ ಬೇರೆ ಯಾರಿಗಾದ್ರೂ ಫೋನ್ ಕಾಲ್ಗಳನ್ನು ಮಾಡಬಹುದು. ಒಂದು ಫೋನ್ ಕಾಲ್ಗಳನ್ನು ಮಾಡಬಾರ್ದಂಥ ಫೋನನ್ನು ಕಸಿದುಕೊಂಡಿರ್ತಾರೆ, ಓಕೆ, ಆದರೆ ಒಬ್ಬಂಟಿಯಾಗಿ ಬಿಡಬಾರ್ದು. 3ನೇದು, ಚೂಪಾದ ಅಸ್ತ್ರಗಳು ಅಥವಾ ಶಸ್ತ್ರಾಸ್ತ್ರಗಳು ಅಥವಾ ಈ ಚಾಕು, ಚೂರಿ ಅಥವಾ ಈ ಗನ್ನು, ಪಿಸ್ತೂಲ್ಗಳೆಲ್ಲ ಅವ್ರ ಹತ್ರ ಇರಬಾರ್ದು. ಅವರೆಲ್ಲವುಗಳನ್ನು ಅವರು ತಗೊಂಡು ಅಧಿಕಾರಿಗಳದನ್ನು ಸೀಸ್ ಮಾಡಿಕೊಳ್ಬೇಕು. ಆತನ ಕೈಯಲ್ಲಿ ಯಾವುದೇ ಅಸ್ತ್ರಗಳು ಇರಬಾರ್ದು, ಮಾರಕಾಸ್ತ್ರಗಳು ಇರಬಾರ್ದು ಅನ್ನುವಂತಹದ್ದು ಪ್ರೋಟೋಕಾಲ್, ಅಂದರೆ ಅವರ ಅಧಿಕಾರಿಗಳ ಒಂದು ಕರ್ತವ್ಯ ಆಗಿರುತ್ತೆ. ಆದರೆ ಆಗಿಲ್ಲ, ಹಂಗಿಲ್ಲ. ಎಲ್ಲವೂ ಕೂಡ ಪ್ರೋಟೋಕಾಲನ್ನು ಇಲ್ಲಿ ನಿರ್ಲಕ್ಷ್ಯ ಮಾಡಲಾಗಿತ್ತು. ಇದನ್ನೇ ಈಗ ಪಿಣರಾಯಿ ವಿಜಯನ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕುಳಿತು ಸಾಮ್ರಾಜ್ಯ ಆಳ್ತಾ ಇದ್ದ ರಾಯ್ ಅವರಿಗೆ ಮುಳುವಾಗಿದ್ದು ಕೇರಳದ ಕೊಚ್ಚಿ. 2025ರಲ್ಲಿ ರಾಯ್ ಕೊಚ್ಚಿಯಲ್ಲಿ ಬರೋಬ್ಬರಿ 156 ಫ್ಲ್ಯಾಟ್ಗಳನ್ನು ಮಾರಾಟ ಮಾಡಿದ್ರು. ಇಲ್ಲಿ ಬಿಸ್ನೆಸ್ ಟ್ರಿಕ್ ಒಂದನ್ನು ಬಳಸಲಾಗಿತ್ತು ಎನ್ನಲಾಗಿದೆ. ಅದುವೇ ರಾಯ್ ಪಾಲಿಗೆ ಕಂಟಕವಾಯಿತು. ಅದೇನೆಂದರೆ ಫ್ಲ್ಯಾಟ್ಗಳ ಮೂಲ ಬೆಲೆ ಏನಿತ್ತೋ ಅದಕ್ಕಿಂತ ಕಡಿಮೆ ಬೆಲೆಯನ್ನು ದಾಖಲೆಗಳಲ್ಲಿ ತೋರಿಸಿ ರಿಜಿಸ್ಟರ್ ಮಾಡಿಸಲಾಗಿತ್ತು. ಹಾಗಾದರೆ ಉಳಿದ ಹಣ ಎಲ್ಲಿ ಹೋಯಿತು? ಹೌದು, ಇಲ್ಲಿಯೇ ಇರೋದು ಕಳ್ಳಾಟ. ಖರೀದಿದಾರರಿಂದ ಉಳಿದ ಹಣವನ್ನು ನಗದು ರೂಪದಲ್ಲಿ ಪಡೆಯಲಾಗಿತ್ತು ಅನ್ನೋದು ಐಟಿ ಇಲಾಖೆಯ ಆರೋಪ. ಕಡಿಮೆ ಬೆಲೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್, ಉಳಿದಿದ್ದು ಹಾರ್ಡ್ ಕ್ಯಾಶ್. ಹೀಗೆ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ಉಳಿಸಬಹುದು. ಆದರೆ ಐಟಿ ಇಲಾಖೆಗೆ ಇದರ ವಾಸನೆ ಬಡಿದಿತ್ತು. ಈ ನಗದು ವ್ಯವಹಾರವೇ ಕಪ್ಪು ಹಣದ ಮೂಲ ಅಂತ ಶಂಕಿಸಿ ತನಿಖೆ ಶುರು ಮಾಡಿತ್ತು. ಕೇವಲ ಇಷ್ಟೇ ಅಲ್ಲ, ದುಬೈಯಲ್ಲಿ ರಾಯ್ ಅವರು ಒಂದು ಬೃಹತ್ ಪ್ರಾಜೆಕ್ಟ್ ಅನ್ನ ಯಾವುದೇ ಬ್ಯಾಂಕ್ ಲೋನ್ ಇಲ್ಲದೆ ಪೂರ್ತಿಗೊಳಿಸಿದ್ರು. ಲೋನ್ ಇಲ್ಲದೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಮತ್ತು 2ನೇ ಪ್ರಾಜೆಕ್ಟ್ ಕೂಡ ಶುರುವಾಗಿತ್ತು. ಈ ಎಲ್ಲ ಹಣದ ಮೂಲ ಹುಡುಕ್ತಾ ಬಂದ ಐಟಿ ಅಧಿಕಾರಿಗಳು ರಾಯ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಎನ್ನಲಾಗಿದೆ. ಸಿಜೆ ರಾಯ್ ಪ್ರಾಣ ಬಿಡೋ ಮುನ್ನ ಬರೆದಿಟ್ಟ ಆ ಕಾಗದಗಳ ರಾಶಿ ಎಲ್ಲಿ ಏನಿತ್ತು? ಅವರು ಹೂಡಿಕೆದಾರರ ಒತ್ತಡಕ್ಕೆ ಹೆದರ್ಕೊಂಡಿದ್ರಾ ಅಥವಾ ಐಟಿ ಇಲಾಖೆಯ ಕಿರುಕುಳಕ್ಕೆ ಬೆದರಿದ್ರಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಎಪಿಸೋಡ್ನಲ್ಲಿ ಸಿಜೆ ರಾಯ್ ಅವರ ಪ್ರಾಣ ಕಳೆದುಕೊಂಡ ನಿಗೂಢ ಕಥೆಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಜೊತೆಗೆ ಈಗ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ಜಾಡು ಹಿಡಿದುಕೊಂಡು ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. ಸಿಜೆ ರಾಯ್ ಅವರ ಕೇಸ್ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಕೊನೆಯಲ್ಲಿ ಕರೆಯ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಬಗ್ಗೆ ಈಗ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರ, ಈ ಪ್ರಕರಣ ಸಾಮಾನ್ಯವಾದದಲ್ಲ. ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಎಸ್ಐಟಿ ತನಿಖೆಗೆ ಆದೇಶ ನೀಡಿದಾರಂತಂದರೆ ಇದು ಎಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಎಸ್ಐಟಿ ತಂಡ ಈಗ ಕೊಚ್ಚಿ ಅರ್ಥಾತ್ ಕೇರಳ ತಲುಪಿದೆ. ಯಾಕಂದರೆ ರಾಯ್ ಅವರು ಬೇರು ಇರೋದು ಕೇರಳದಲ್ಲಿ. ಆದರೆ ಪೊಲೀಸರಿಗೆ ಆರಂಭದಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು. ಅದೇನೆಂದರೆ ರಾಯ್ ಅವರ ಫೋನ್ ಕರೆಗಳ ರಹಸ್ಯ. CDR
ಸಾಮಾನ್ಯವಾಗಿ ಪೊಲೀಸರು ಮೊದಲು ಚೆಕ್ ಮಾಡೋದು ಫೋನ್ ಕಾಲ್ ರೆಕಾರ್ಡ್ಸ್ಗಳನ್ನು. ರಾಯ್ ಪ್ರಾಣ ಬಿಡೋ ಮುನ್ನ ಯಾರಿಗಾದರೂ ಫೋನ್ ಮಾಡಿದ್ರಾ ಅದನ್ನು ಚೆಕ್ ಮಾಡಬೇಕಂತ. ಆದರೆ ಇಲ್ಲಿ ಟ್ವಿಸ್ಟ್ ಇದೆ. ರಾಯ್ ಅವರು ಸಾಮಾನ್ಯ ಫೋನ್ ಕಾಲ್ ಮಾಡ್ತಾನೆ ಇರಲಿಲ್ವಂತೆ. ಅವರು ಬಳಸ್ತಾ ಇದ್ದದ್ದು ವೆಬ್ ಆಧಾರಿತ ಕರೆಗಳು, ಅಂದರೆ ವೆಬ್ ಬೇಸ್ಡ್ ಕಾಲ್ಸ್ ಲೈಕ್ ವಾಟ್ಸ್ಆ್ಯಪ್, ಸಿಗ್ನಲ್, ಫೇಸ್ ಟೈಮ್. ಇದು SITಗೆ ದೊಡ್ಡ ತಲೆನೋವಾಗಿದೆ. ಯಾಕಂದರೆ ಇದರ ಡೇಟಾ ಸಿಗೋದು ಕಷ್ಟ. ರಾಯ್ ಯಾಕೆ ಹಿಂಗೆ ಮಾಡ್ತಾ ಇದ್ರು? ಅವರಿಗೆ ಯಾರಾದರೂ ಫೋನ್ ಟ್ಯಾಪ್ ಮಾಡ್ತಾರೆ ಅನ್ನೋ ಭಯ ಇತ್ತಾ? ಈಗ SIT ಟೆಕ್ನಿಕಲ್ ಟೀಮ್ URL ಟ್ರ್ಯಾಕಿಂಗ್ ಮೂಲಕ ರಾಯ್ ಯಾರ ಜೊತೆ ಮಾತಾಡಿದ್ರು ಅನ್ನೋದನ್ನು ಹುಡುಕ್ತಾಗಿದ್ದಾರೆ. ರಾಯ್ ಅವರ ಕಚೇರಿಯಲ್ಲಿ ಒಂದು ವಿಶೇಷ ಕೋಣೆ ಇತ್ತಂತೆ. ಅಲ್ಲಿಗೆ ಯಾರೂ ಕೂಡ ಹೋಗೋ ಹಾಗಿರಲಿಲ್ಲ. ಫೇಸ್ ರೆಕಗ್ನೇಷನ್ ಮೂಲಕ ಲಾಕ್ ಆಗ್ತಾಗಿತ್ತು. ರಾಯ್ ಪ್ರಾಣ ಬಿಟ್ಟ ನಂತರ SIT ಆ ಕೋಣೆಯನ್ನ ತೆರೆದಾಗ, ಓಪನ್ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಬರೀ ಫೈಲ್ಗಳಲ್ಲ, ಕೈಬರಹದ ಕಾಗದದ ರಾಶಿಗಳು. ರಾಯ್ ಅವರಿಗೆ ಒಂದು ಅಭ್ಯಾಸ ಇತ್ತಂತೆ. ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಒಂದು ಚೀಟಿಯಲ್ಲಿ ಬರೆಯೋದು, ಅದನ್ನು ಟೇಬಲ್ ಮೇಲೆ ಬಿಡಿಸೋದು ಅಂತ, ಅಂದರೆ ಬಿಡ್ತಾ ಇದ್ರಂತೆ. ಈಗ ಆ ಚೀಟಿಗಳೇ SITಗೆ ಬ್ರಹ್ಮಾಸ್ತ್ರವಾಗಿದೆ. ಅದರಲ್ಲಿ ಏನು ಬರೆದಿದ್ದಾರೆ? IT ಕಿರುಕುಳದ ಬಗ್ಗೆ ಬರೆದಿದ್ದಾರಾ? ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾಗಿದ್ರಾ? ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ಗಳೇನಾದರೂ ಮೋಸ ಮಾಡಿದ್ರಾ? ಈ ಕಾಗದದಲ್ಲಿ ಅವರ ಕೊನೆಯ ದಿನಗಳ ಮಾನಸಿಕ ತೊಳಲಾಟದ ಕನ್ನಡಿ ಇದೆ ಅಂತ ಪೊಲೀಸರು ಹೇಳ್ತಾಗಿದ್ದಾರೆ. ಇಲ್ಲಿ ಇನ್ನೊಂದು ಆಯಾಮ ಇದೆ ವೀಕ್ಷಕರೇ. ಕಳೆದ 4 ತಿಂಗಳಲ್ಲಿ ರಾಯ್ ಅವರು ಖಿನ್ನತೆಗೆ ಚಿಕಿತ್ಸೆ ಪಡಿತಾಗಿದ್ರು ಅನ್ನೋ ಮಾಹಿತಿ ಈಗ ಹೊರಬಿದ್ದಿದೆ. ಬೆಂಗಳೂರಿನ ಜಯನಗರದ ಪ್ರಮುಖ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾಗಿದ್ರು. ಯಾಕೆ ಖಿನ್ನತೆ? ಒಂದು ಕಡೆ ಹೂಡಿಕೆದಾರರ ಒತ್ತಡ, ಕಾನ್ಫಿಡೆಂಟ್ ಗ್ರೂಪ್ನ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳು ನಿಧಾನವಾಗ್ತಾಗಿದ್ವು. ಜನ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾಗಿದ್ರಂತೆ. ರಾಯ್ ಅವರ ವಿಶೇಷತೆ ಏನಂದರೆ, ಅವರು ಸಾಲ ಮಾಡದ ಉದ್ಯಮಿ. ಬ್ಯಾಂಕ್ನಿಂದ ಲೋನ್ ತೆಗೆದುಕೊಳ್ಳದೆ ಹೂಡಿಕೆದಾರರ ದುಡ್ಡಿನಲ್ಲೇ ಬಿಸ್ನೆಸ್ ಮಾಡ್ತಾಗಿದ್ರು. ಆದರೆ ಯಾವಾಗ ಪ್ರಾಜೆಕ್ಟ್ಗಳು ಲೇಟ್ ಆಗ್ತಾ ಹೋಯ್ತೋ ಆಗ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಜನ ಯಾಕೆ ನನ್ನ ನಂಬ್ತಾ ಇಲ್ಲ ಅನ್ನೋ ಕೊರಗು ಅವರನ್ನು ಕಾಡ್ತಾಗಿತ್ತು. ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಆದಾಯ ತೆರಿಗೆ ಇಲಾಖೆಯ ದಾಳಿ. ನವೆಂಬರ್ 27 ಮತ್ತು ಡಿಸೆಂಬರ್ 3ರಂದು IT ಇಲಾಖೆ ದಾಳಿ ಮಾಡುತ್ತೆ. ಇದನ್ನು ರಾಯ್ ಸುಮ್ಮನೆ ಒಪ್ಕೊಂಡಿರಲಿಲ್ಲ. ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ರು. ಈ ದಾಳಿ ಕಾನೂನು ಬಾಹಿರ, ಇಲ್ಲೀಗಲ್ ಅಂತ ಹೇಳಿದ್ರು. ನನ್ನ ಕಂಪನಿಗಳ ಮೇಲೆ ನಡೀತಾ ಇರೋ ಶೋಧ ಅಕ್ರಮ ಅಂತ ವಾದ ಮಾಡಿದ್ರು. 8 ಕಂಪನಿಗಳ ಪರವಾಗಿ ಕೇಸ್ ಹಾಕಿದ್ರು. ಆದರೆ ಸಾಯುವ ಮುನ್ನ 2 ದಿನಗಳ ಮೊದಲು ಡಿಸೆಂಬರ್ 20ರಂದು ಆ ಅರ್ಜಿಗಳನ್ನೆಲ್ಲ ದಿಢೀರಂತ ವಾಪಸ್ ವಿಡ್ರಾಲ್ ಮಾಡ್ಕೊಂಡು ಬಿಡ್ತಾರೆ. ಯಾಕೆ ವಿಡ್ರಾಲ್ ಮಾಡಿಕೊಂಡ್ರು? ಅವರ ಮೇಲೆ ಯಾರಾದರೂ ಒತ್ತಡ ಹಾಕಿದ್ರಾ? ನೀನು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಿನ್ನ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರ? ಅಥವಾ ಇನ್ನೂ ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಅಂತ ಅವರೇ ಸೋತು ಹೋದ್ರ? ಈ ಯೂಟರ್ನ್ ಹಿಂದಿನ ಕಾರಣವೇ ಅವರ ಸಾವಿನ ಕೀಲಿಕೈ ಅಂತ ಹೇಳಲಾಗ್ತಾ ಇದೆ. ಈ ಸಾವು ಈಗ 2 ರಾಜ್ಯಗಳ ನಡುವಿನ ರಾಜಕೀಯ ಸಮರಕ್ಕೂ ಕಾರಣವಾಗಿದೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇರವಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ IT ಅಧಿಕಾರಿಗಳ ಕಿರುಕುಳ ಇದೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡ್ತಾಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಕೂಡ ಕೇಂದ್ರದ ಸಂಸ್ಥೆಗಳ ಅಂದರೆ IT ವಿರುದ್ಧ ಹರಿಹಾಯ್ತಾಗಿದ್ದಾರೆ. ರಾಯ್ ಅವರ ಸಹೋದರ CJ ಬಾಬು ಮಾಡಿರುವಂತಹ ಆರೋಪ ತುಂಬ ಗಂಭೀರವಾಗಿದೆ. ನನ್ನ ಅಣ್ಣನ ಪ್ರಾಣ ಪಕ್ಷಿ ಹಾರಿ ಹೋಗೋದಕ್ಕೆ IT ಅಧಿಕಾರಿಗಳೇ ಕಾರಣ ಅಂತ ನೇರವಾಗಿ ಹೇಳ್ತಾಗಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಏನಂತಂದರೆ, ರಾಯ್ ಅವರು ಪ್ರಾಣ ಬಿಡುವ ಸ್ವಲ್ಪ ಹೊತ್ತಿನ ಮೊದಲು ತಮ್ಮ ತಾಯಿಯ ಜೊತೆ ಮಾತನಾಡೋದಕ್ಕೆ ಇಷ್ಟಪಟ್ಟಿದ್ರಂತೆ. ಆದರೆ ಆ ಕರೆ ಕನೆಕ್ಟ್ ಆಯ್ತಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ. ಆಫೀಸ್ನಲ್ಲಿ ಎಲ್ಲರ ಎದುರು ನಾರ್ಮಲ್ ಆಗಿದ್ದ ಮನುಷ್ಯ ಪಿಸ್ತೂಲ್ ಎತ್ಕೊಂಡು ನಿರ್ಧಾರಕ್ಕೆ ಬಂದಿದ್ದಾದರೂ ಆ ಕ್ಷಣ ಯಾಕೆ ಬಂತು ಅನ್ನೋದು ಇದುವರೆಗೂ ಕೂಡ ನಿಗೂಢವಾಗಿದೆ. ಅವರು ಬಳಸಿದ್ದು ಆಸ್ಟ್ರಿಯಾ ನಿರ್ಮಿತ ಪಿಸ್ತೂಲ್, ಅದು ಕೂಡ ಲೈಸೆನ್ಸ್ಡ್ ವೆಪನ್. ಕೊನೆಗೆ ಏನಾಯಿತು? ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. CJ ರಾಯ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗೋದು ಕೇವಲ ಒಬ್ಬ ಉದ್ಯಮಿಯ ಒಂದು ಅಂತ್ಯ ಅಲ್ಲ, ಇದು ನಮ್ಮ ದೇಶದ ತೆರಿಗೆ ವ್ಯವಸ್ಥೆ ಮತ್ತು ಉದ್ಯಮಿಗಳ ಮೇಲಿನ ಒತ್ತಡದ ಕರಾಳ ಮುಖವನ್ನು ತೋರಿಸ್ತಾ ಇದೆ. SIT ಒಂದು ವಾರದಲ್ಲಿ ರಿಪೋರ್ಟ್ ಕೊಡುತ್ತೆ ಅಂತ ಹೇಳಿದೆ. ಆ ರಿಪೋರ್ಟ್ನಲ್ಲಿ ಏನಿರುತ್ತೆ? ಇದು ಕೇವಲ ಖಿನ್ನತೆಯಿಂದ ಆದಂತಹ ಆತ್ಮಹತ್ಯೆನಾ ಅಂತ ಫೈಲ್ ಕ್ಲೋಸ್ ಮಾಡಿಬಿಡ್ತಾರಾ? ಅಥವಾ ಇದ್ರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ ಅಂತ ಸತ್ಯ ಹೊರಬರುತ್ತಾ? ಕಾನ್ಫಿಡೆಂಟ್ ಗ್ರೂಪ್ನ ಸಾವಿರಾರು ಹೂಡಿಕೆದಾರರ ಭವಿಷ್ಯ ಈಗ ಅತಂತ್ರವಾಗಿದೆ. ಈಗ ನಿಮಗೇನನ್ಸುತ್ತೆ? IT ದಾಳಿಯ ಒತ್ತಡವೇ ರಾಯ್ ಅವರ ಅಂತ್ಯಕ್ಕೆ ಕಾರಣವಾಯಿತಾ? ಅವರು ಕೇಸ್ ವಾಪಸ್ ಪಡೆದಿದ್ದು ಯಾಕೆ?
ವೆಬ್ ಕಾಲ್ ರಹಸ್ಯ ಭೇದಿಸೋದಕ್ಕೆ SITಗೆ ಸಾಧ್ಯವಾಗುತ್ತಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.